ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಸೊ ನೋಡಿ, ನಾನು ಹಿಂಗೆ ತೋರಿಸ್ತಾರೆ ಒಂದು ಫ್ರೆಶ್ ಚಿಕನ್ನು ತಂದೂರಿ ಮಾಡೋಣ ಅಂತ ತಂದಿದ್ದು. ಸೊ ಚಿಕನ್ ತಂದೂರಿಗೆ ಮನೆಯಲ್ಲೇ ರುಬ್ಬಿದ್ದ ತಂದೂರಿ ಮಸಾಲ, ಸ್ವಲ್ಪ ವೈಟ್ ಪೆಪ್ಪರು. ನೋಡಿ, ನಮ್ಮ ಕ್ಯಾಮ್ರಾ ಒಮ್ಮೆನು ಇವರೇ ಇನ್ಸ್ಪಿರೇಷನ್ನು ಈ ವಿಡಿಯೋಗಳೆಲ್ಲ ಮಾಡಲಿಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟು, ನಿಂಬೆಹಣ್ಣು 2 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕ್ಯಾಮ್ರಾ ಒಮ್ಮೆ ಬಾಯಿ ಮುಚ್ಚು ಅಂತ ಹೇಳ್ತಾರೆ. ಅದಕ್ಕೆ ಏನಕ್ಕೆ ಅವ್ರು ಹೇಳ್ತಾರೆ ಅಂತ ಈಗ ಹೇಳ್ತೀನಿ ನೋಡಿ ನಾನು ನಿಮಗೆ. ನೋಡಿ, ನಿಂಬೆಹಣ್ಣು ಬೀಜಗಳು ಬಾಯಿಗೆ ಬಂದ್ಬಿಡ್ತವೆ ಅಂತೇಳಿ ಅವರು ಬಾಯಿ ಮುಚ್ಚು ಅಂತ ಹೇಳ್ತಾರೆ ನಮ್ಮ ಕ್ಯಾಮ್ರಾ ವುಮೆನ್. ಸೊ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಎಲ್ಲ ಸೇರಿ ಚೆನ್ನಾಗಿ ಮಿಶ್ರಣ ಮಾಡೋಣ, ಒಳ್ಳೆ ಥಿಕ್ ಪೇಸ್ಟ್ ಮಾಡ್ಕೊಳ್ಳೋಣ. ಆವಾಗಲೇ ಕೋಳಿಗೆ ಚೆನ್ನಾಗಿ ಮಸಾಲೆ ಹಿಡಿಯೋದು, ಮಸಾಲೆ ಹಿಡಿದ್ರೇ ಕೋಳಿ ರುಚಿಯಾಗಿ ಬರೋದು. ತಂದೂರಿ ಫಾರ್ಮ್ನಲ್ಲಿ ಅಲ್ಫಾಮ್ ಚಿಕನ್ ಅಂತ ಇಡೋಣ ಅಂದ್ಕೊಂಡೆ, ಬೇಡ, ತಂದೂರಿನೇ ಚೆನ್ನಾಗಿದೆ. ನೋಡಿ, ಚೆನ್ನಾಗಿ ಮಿಕ್ಸಿಂಗ್ ಪೇಸ್ಟ್ ಆಯಿತು ಮಸಾಲ. ನೋಡಿ, ಚಿಕನ್ ಎತ್ಕೊಂಡೆ. ನೋಡಿ, ಒಳ್ಳೆ ಪೀಸ್ ಹೊಡೆದಿದ್ದಾರೆ ಬಾಯಿಗೆ. ಚೆನ್ನಾಗಿ ಕಟಿಂಗ್ ಸ್ಕಿಲ್ಸ್ನ ನೋಡಿ ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿದ್ದಾರೆ. ಯಾರಿಗಾದ್ರೂ ತಂದೂರಿ ತಿನ್ಲಿಕ್ಕೆ ಆಸೆ ಇದ್ದರೆ ಬನ್ನಿ, ಒಳ್ಳೆ ತಂದೂರಿ ಮಾಡೋಣ. ನೋಡಿ, ಮಸಾಲ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ ಚಿಕನ್ಗೆ. ನೋಡಿ, ಚೆನ್ನಾಗಿ ಮಸಾಲ ನೋಡಿ ಎಷ್ಟು ತಿಕ್ಕಾಗಿ ಹಿಡಿತಾ ಇದೆ ಮಸಾಲ. ಟೈಮ್ ಬೇರೆ ಆಯಿತು, ಬೇಗ ಕಲಿಸೋ ಅಂತವ್ರೆ ಕ್ಯಾಮ್ರಾ ವುಮೆನು. ಆ ಕ್ಯಾಮ್ರಾ ವುಮೆನ್ ಯಾರು ಅನ್ನೋದನ್ನು ನಾನು ನಿಮ್ಗೆ ಅಪ್ಕಮಿಂಗ್ ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನಂದು ಒಲೆ ಸ್ಟೀಲಲ್ಲಿ ಮಾಡಿಸಿದ್ದು ಒಲೆ, ಒಂದು ಫುಲ್ ರಿಂಗ್ ಇದೆ ಅಲ್ಲ, ಅದು ಒಂದೇ ರಿಂಗ್ ಎಲ್ಲೂ ವೆಲ್ಡ್ ಮಾಡಿಲ್ಲ. ಸೊ ಇದು ನನ್ನ ಫೇವ್ರೇಟ್ ಒಲೆ. ವೀಕೆಂಡ್ ಆದರೆ ಇದರಲ್ಲೇ ಬೇಯಿಸೋದು ಯಾವಾಗಲೂ ರೆಗ್ಯುಲರಾಗಿ. ನೋಡಿ, ಚಿಕನ್ ಕಬ್ಬಿಗೆ ಚುಚ್ತಾ ಇದ್ದೀನಿ. ಸ್ವಲ್ಪ ಮೂಳೆ ಇದ್ದಂಗಿದೆ ಅಲ್ಲಿ, ಸ್ವಲ್ಪ ಗಟ್ಟಿ ಇದೆ. ಇದನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನೀವು ಈ ಥರ ಒಳ್ಳೆ ತಂದೂರಿ ತೊಗೊಂಡು ಬನ್ನಿ, ಚಿಕನ್ಗೆ ಒಳ್ಳೆ ಮಸಾಲ ಹಾಕಿ ಮನೆಯಲ್ಲೇ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೆರೆಸ್ ಮೇಲೆ ಒಳ್ಳೆ ತಂದೂರಿ ಮಾಡಿ ತಿನ್ನಿ, ವೀಕೆಂಡ್ನ ಎಂಜಾಯ್ ಮಾಡಿ. ಮೋಸ್ಟ್ ಆಫ್ ದಿ ಪೀಪಲ್ ಸ್ಟ್ರೆಸ್ ಔಟ್ ಅಂತೇಳಿ ಇರೋ ಬಿಸ್ನೆಸ್ನ ಇರೋ ಜಾಗದಲ್ಲಿ ಬಿಟ್ಬಿಟ್ಟು ಎಲ್ಲೋ ಹೋಗಿ ಹುಡುಕ್ತಿರ್ತಾರೆ. ಸೊ ಆ ರೀತಿ ಮಾಡಬೇಡಿ. ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಒಳ್ಳೆ ಅಡುಗೆ ಮಾಡಿ ನೀವು ತಿನ್ನಿ, ನಿಮ್ಮ ಪಕ್ಕದಲ್ಲಿರೋರ್ಗು ಕೊಡಿ. ಶೇರಿಂಗ್ ಈಸ್ ಕೇರಿಂಗ್ ಅಂತಾರಲ್ಲ, ಅದನ್ನು ಫಾಲೋ ಮಾಡಿ. ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ನೋಡಿ, ಎಷ್ಟು ತಿಕ್ಕಾಗಿ ಇಟ್ಕೊಂಡಿದೆ ನೋಡಿ ಪೇಸ್ಟು. ಇನ್ಸ್ಟೆಂಟಾಗಿ ಮಿಕ್ಸ್ ಮಾಡ್ತಾ ಇರೋದು ಇದು, ರೆಫ್ರಿಜ್ರೇಟರ್ ಮಾಡಿಲ್ಲ. ಸೊ ಅದಕ್ಕೆ ಸ್ವಲ್ಪ ತಿಕ್ಕಾಗಿ ಮಸಾಲನ ಕಲಸಿದ್ದೀನಿ. ಸೊ ನೋಡಿ, ಮಸಾಲ ನೋಡಲಿಕ್ಕೆ ನೋಡಿ, ಮಸಾಲಾಗೂ ಚಿಕನ್ಗೂ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಸೊ ಲೆಗ್ ಪೀಸ್ನ ಫಸ್ಟ್ ಒಳಗಡೆ ಹಾಕೋಣ. ಸೊ ಯಾರಾದರೂ ಜಿಮ್ ಲವರ್ಸ್ ಇದ್ದರೆ ನಿಮಗೆ ಲೆಗ್ ಪೀಸಲ್ಲಿ ಜಾಸ್ತಿ ಪ್ರೋಟೀನ್ ಇದೆಯಾ ಇಲ್ಲ ಬ್ರೆಸ್ಟ್ ಪೀಸಲ್ಲಿ ಜಾಸ್ತಿ ಪ್ರೋಟೀನ್ ಇದೆಯಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಮಾಂಸ ನೋಡಿ, ಫ್ರೆಶ್ ಆಗಿ ಮಸಾಲ ಜೊತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೋಳಿ ಕುರುಡಾಗಿದ್ರೂ ಕುರ್ಮ ಚೆನ್ನಾಗಿರ್ಬೇಕಂತೆ. ಸೊ ನೋಡಿ, 6 ಪೀಸ್ ಇದೆ ಟೋಟಲಿಗೆ. ಒಂದು 4 ಪೀಸ್ ನಾನು, ಯಾಕಂದರೆ ಒಲೆಯಲ್ಲಿ ಸ್ಪೇಸ್ ಇಲ್ಲ ಅದಕ್ಕೋಸ್ಕರ. ಸೊ ನಮ್ಮ ಕ್ಯಾಮ್ರಾ ಒಮ್ಮೆನೇ ಕಂಟೆಂಟ್ ಜೊತೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋ ಅಂತ ಹೇಳಿದ್ರು. ಸೊ ಅದಕ್ಕೆ ತಂದೂರಿ ಮಾಡ್ತಾಯಿದ್ದೀವಿ ಇವತ್ತು. ನೋಡಿ, ಬೇಯಿಸೋಕೆ ಹಾಕಿದ್ದೀವಿ ಒಲೆ ಮೇಲೆ. ಒಳ್ಳೆ ತಂದೂರಿ, ಆ ಸ್ಮೆಲ್ ಅಂತೂ ಹಂಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ. ತಂದೂರಿ ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಇದನ್ನ ಜಾಸ್ತಿ ಓವರ್ ಬರ್ನು ಮಾಡಬಾರ್ದು, ಜಾಸ್ತಿ ಕಮ್ಮಿ ಇದು ಮಾಡಬಾರ್ದು. ಕರೆಕ್ಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ತಿನ್ನಲಿಕ್ಕೆ. ಆ ಫ್ಲೇವರ್ನೆಸ್ ಅವಾಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಮಾಂಸ ಬೇಯ್ತಾ ಇದೆ. ಸಂಜೆಗೆ ಒಳ್ಳೆ ಟ್ರೀಟು ಮನೇಲಿರೋರಿಗೆ ಎಲ್ಲ ಕುತ್ಕೊಂಡು ಚಾಪೆ ಹಾಕ್ಕೊಂಡು ಮಾಡಿ ಮೇಲೆ ಕುತ್ಕೊಂಡು. ಆಗಿನ ಕಾಲದಲ್ಲಿ ಚಂದ್ರನ ತೋರಿಸಿ ಊಟ ಮಾಡಿಸೋರು. ಇವಾಗ ಎಲ್ಲನೂ ರೂಮ್ಗಳಲ್ಲಿ ಬೀಗ ಹಾಕ್ಕೊಂಡು ಒಬ್ಬೊಬ್ಬರೇ ತಿಂತವ್ರೆ. ನೋಡಿ, ರೆಡಿ ಆಯಿತು ಚಿಕನ್ನು. ಟೇಸ್ಟು ಸೂಪರಾಗಿದೆ, ಒಳ್ಳೆ ಜ್ಯೂಸಿಯಾಗಿ ಚಿಕನ್ನು ಸೂಪರಾಗಿದೆ. ಬನ್ನಿ, ಈ ರೀತಿ ಒಳ್ಳೆ ಚಿಕನ್ ಮಾಡೋಣ, ಎಂಜಾಯ್ ಮಾಡೋಣ.